ನಮಸ್ಕಾರ, ನಾನು ರೂಪಾ ಗುರುರಾಜ್. ಒಂದು ಮುಗುಳ್ನಗು ನಮಗಿರುವಂಥ ಒಂದು ದೊಡ್ಡ ಅಲಂಕಾರ ಅಂತ ಹೇಳ್ತಾರೆ. ನಿಜ ಅಲ್ವಾ? ಯಾರು ಎಷ್ಟೇ ಚಂದವಾಗಿ ಅಲಂಕಾರ ಮಾಡಿಕೊಂಡ್ರು ಅವರ ಮುಖದ ಮೇಲೆ ಒಂದು ಮುಗುಳ್ನಗು ಇಲ್ಲ ಅಂತಂದ್ರೆ ಆ ಅಲಂಕಾರ ಎಲ್ಲ ವ್ಯರ್ಥ. ಆದರೆ ಮುಗುಳ್ನಗು ಯಾವಾಗ ಮೂಡುತ್ತೆ? ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಇದ್ದಾಗ, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ, ನಾವು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಆರೋಗ್ಯವಾಗಿದ್ದಾಗ ಒಂದು ಮುಗುಳ್ನಗು ಸಹಜವಾಗಿ ಮುಖದ ಮೇಲೆ ಮೂಡುತ್ತೆ. ನಾವು ಹುಟ್ಟಿದಾಗಿಂದ ಬದುಕಿದ್ದ ಅಷ್ಟೂ ವರ್ಷಗಳು ನಾವು ಚಂದ ಕಾಣಬೇಕು ಅಂತ ಆಸೆ ಪಡ್ತೇವೆ. 4 ಜನ ನಮ್ಮನ್ನು ನೋಡಿ ಹೊಗಳ್ದೆ ಹೋದ್ರೂ ಪರವಾಗಿಲ್ಲ, ಆದರೆ ಕಣ್ಣಿನಲ್ಲಿ ಒಂದು ಮೆಚ್ಚುಗೆ ಇರಲಿ ಅಂತ ಆಸೆ ಪಡ್ತೇವೆ. ಇಂಥದ್ದೇ ಸಹಜ ಸೌಂದರ್ಯವನ್ನ ನಮ್ಮಲ್ಲಿ ಮೂಡಿಸುವಂಥ ಒಂದು ಜಾಗದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸಹಜ ಸೌಂದರ್ಯಕ್ಕಾಗಿ ಸ್ವ, ಇದು ನಮ್ಮ ವಿಶ್ವವಾಣಿ ಸ್ಪೆಷಲ್ ಚಾನೆಲ್ನಲ್ಲಿ ಬರ್ತಾ ಇರುವಂತ ಒಂದು ಹೊಸ ಕಾರ್ಯಕ್ರಮ. ಏನಿದು ಸಹಜ ಸೌಂದರ್ಯಕ್ಕಾಗಿ ಸ್ವ? ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೇನೆ. ಆದ್ರೆ ಈ ಸ್ವ ಅನ್ನುವಂಥ ಚಂದದ ಬೊಟೀಕನ್ನ, ಒಂದು ಪಾರ್ಲರ್ ಅನ್ನ ಸೆಟಪ್ ಮಾಡಿ ಜಯನಗರ್ 2nd ಬ್ಲಾಕ್ನಲ್ಲಿ ಇದನ್ನ ಬಹಳ ವಿಶಿಷ್ಟವಾಗಿ ನಡೆಸ್ತಾ ಇರುವಂತ ಗಾಯತ್ರಿ ಕುಮಾರ್ ಅವರನ್ನ ಮೊದಲು ನಿಮ್ಗೆ ಪರಿಚಯ ಮಾಡಿಸ್ಬೇಕು. ನಮಸ್ಕಾರ ಗಾಯತ್ರಿ. ನಮಸ್ಕಾರ. ಹೇಗಿದ್ದೀರಾ ರೂಪ ಅವರೇ? ಫಸ್ಟ್ ಕ್ಲಾಸ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ತುಂಬಾ ಚಂದ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಗಾಯತ್ರಿ, ನಿಮ್ಮ ಬಗ್ಗೆ ಹೇಳಿ ಒಂದು 4 ಸಾಲುಗಳಲ್ಲಿ. ನಮ್ಮ ಹೆಸರು ಗಾಯತ್ರಿ ಕುಮಾರ್. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಬೆಂಗಳೂರಲ್ಲೇ. ಬೆಂಗಳೂರು ನನ್ನ ಆತ್ಮೀಯತೆ ಆಗಿರುವಂತಹ ಒಂದು ಸಿಟಿ. ಇವಾಗ ನಾನು ಬೆಂಗಳೂರು ಹೆಂಗೆ ಅನ್ಕೊಳ್ತೀನಿ ಅಂದ್ರೆ, ಇದು ಗ್ಲೋಬಲ್ ಸಿಟಿ ಆಗ್ಬಿಟ್ಟಿದೆ. ನಾನು 25 ವರ್ಷ ನಾನು ಹೊರಗಿನ ದೇಶದಲ್ಲಿದ್ದು, ನಾನು 3 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದೆ. ನಾನು ಯಾಕೆ ಹೊರಗಿನ ದೇಶದಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು, ಬಟ್ ನಾವು ಯಾವಾಗಲೂ ನಮ್ಮ ದೇಶ, ನಮ್ಮ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋ ಒಂದು ಉದ್ದೇಶ ನನಗೆ ಮುಂಚೆಯಿಂದ ತುಂಬ ಒಂದು ಕನಸು ನನಗೆ. ಓಕೆ. ನನ್ನ ಮಕ್ಕಳಿಬ್ರು ಅಮೇರಿಕಾನಲ್ಲಿ ಇದ್ರೂ ಅವ್ರು ತುಂಬ ಹೇಳಿದ್ರು, ಯಾಕೆ ವಾಪಸ್ ಹೋಗಬೇಕು, ನೀನು ಇಲ್ಲೇ ಇರು, ಈ ಥರ ಇಷ್ಟು ದೇಶಗಳು ಸುತ್ತಿದ್ಯಾ, ಮತ್ತೆ ಬೆಂಗಳೂರಲ್ಲಿ ನೀನು ಅಲ್ಲೇ ನೀನು ಹಿಂಗೆ ಸೆಟ್ಲ್ ಆಗ್ತೀಯಾ, ಹೀಗೆಲ್ಲ ಕೇಳಿದಾಗ ನಾನಂದೆ ಇಲ್ಲ, ಆ ಬೆಂಗಳೂರು ಅನ್ನೋದು ಪದ ಕೇಳಿದ ಕೂಡಲೇ ನನ್ಗೆ ಅದೇನೋ ಒಂದು ತಾಯಿ ಮಗು ಜನ್ಮ ಕೊಟ್ರೆ ಹೆಂಗೆ ಅನ್ಸತ್ತೋ ಆ ಥರ ಒಂದು ಫೀಲಿಂಗ್ ಬೆಂಗಳೂರು ಹೆಸರು ಕೇಳಿದ್ರೆ. ಆದ್ರಿಂದ ನಾನು ಡಿಸೈಡ್ ಮಾಡಿ ನಾನು ನಮ್ಮ ಯಜಮಾನ್ರು 3 ವರ್ಷದಿಂದ ಬಂದ್ವಿ. ಬೆಂಗಳೂರಿಗೆ ಬಂದು ರಿಲೊಕೇಟ್ ಆದ್ರು ಗಾಯತ್ರಿ ಅವರು. ಆದ್ರೆ ನಂತರ ಅವರ ತಲೆಯಲ್ಲಿದ್ದ ಯೋಚನೆಗಳೇ ಬೇರೆದ್ದು. ನಾನು ಈಗ ಹೇಳ್ತಾ ಇರುವಂತ ಒಂದು ಸಂಪೂರ್ಣವಾದ ಆಯುರ್ವೇದಿಕ್ ಮಾಹಿತಿಯುಳ್ಳ ಅಥವಾ ಆಯುರ್ವೇದಿಕ್ ಸಲ್ಯೂಷನ್ಸ್ ಇರುವಂತಹ ಒಂದು ಬ್ಯೂಟಿ ಸಲೂನ್. ಇದು ಅವರ ಮನಸ್ಸಿನಲ್ಲಿ ಹೇಗೆ ಮೂಡ್ತು, ಅಥವಾ ಇದನ್ನೇ ಪ್ರಾರಂಭ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ನನ್ಗೆ ಯಾಕೆ ಇದು ಪ್ರಾರಂಭ ಬಂತಂದ್ರೆ, ಕೋವಿಡ್ ಬಂತು. ಕೋವಿಡ್ ಬಂದಾಗ ತುಂಬಾ ಜನ ಪ್ರಪಂಚಕ್ಕೆ ಒಂದು ದೊಡ್ಡ ಇದಾಗೋಯ್ತು. ಆದ್ರಿಂದ ಎಷ್ಟೋ ಜನ ತೀರ್ಕೊಂಡ್ರು, ಎಷ್ಟೋ ಜನ ಕೋವಿಡಿಂದ ಪಾರಾದರು. ಬಟ್ ನನಗೂ ಬಂದಿತ್ತು ಕೋವಿಡ್. ಆ ಟೈಮಲ್ಲಿ ನನಗೆ ಥ್ರೂ ಆಯುರ್ವೇದ ನನಗೆ ಹೊರಗಡೆ ಬಂದೆ. ನಾನು, ನಮ್ಮ ಯಜಮಾನ್ರು ಓನ್ಲಿ ಥ್ರೂ ಆಯುರ್ವೇದ ವಿ ಕೇಮ್ ಔಟ್. ಆ್ಯಂಡ್ ನಮ್ಮ ನೇಬರ್ಹುಡ್ ಅವರು ಕೂಡ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡು ಅದರಿಂದ ಪಾರಾದರು. ನಾನು ಯಾವಾಗ ಒಂದು ಸ್ವಂತ ಏನಾದರೂ ಮಾಡಬೇಕು ಅನ್ನೋ ಒಂದು ಇದ್ದಾಗ, ನಾನು ಯಾಕೆ ನಮ್ಮ ಆಯುರ್ವೇದದಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಕುತೂಹಲ ಹೊಡೀತು ಮನಸ್ಸಿಗೆ. ಆವಾಗ ನಾನು ತುಂಬ ಒಂದು 6 ತಿಂಗಳು ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿದ್ಮೇಲೆ ತುಂಬ ಒಬ್ಬರು MD ಡಾಕ್ಟ್ರು ಅಪೂರ್ವ ಭಾರ್ಗವ ಅಂತ, ಅವ್ರನ್ನ ಭೇಟಿ ಮಾಡಿದೆ, ಆಯುರ್ವೇದದ ಡಾಕ್ಟ್ರು. ಅವ್ರಿಗೆ ಕೇಳಿದೆ, ಹೀಗೆ ಆಯುರ್ವೇದದಲ್ಲಿ ನಾನು ಬ್ಯೂಟಿ ಸಲೂನ್ ತೆಗೆದ್ರೆ ನಿಮ್ಗೇನು ಅನ್ಸುತ್ತೆ ಅಂತ. ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ, ಇದು ನಾನು ಎಲ್ಲೂ ಕೇಳಿದ್ದೇ ಇಲ್ವಲ್ಲ ಅಂತಂದ್ರು. ಆವಾಗ ನಾನು ಇದ್ಕೊಂಡು ಹೆಂಗಸರು ಯಾವ ಒಂದು ಇದ್ರಲ್ಲಿ ಬರ್ತಾರೆ ಅನ್ನೋ ಒಂದು ಕುತೂಹಲದಿಂದ ಅವ್ರ ಹತ್ರ ಟ್ರೈನಿಂಗ್ ತಗೊಳಕ್ಕೆ ಶುರು ಮಾಡಿದೆ. ಹಾಗಾಗಿ ಸ್ವ ಅನ್ನೋ ಒಂದು ಇದು ಜನ್ಮ
ಬಂತು ಆ ಥಾಟ್. ನಿಜಕ್ಕೂ ಕೂಡ ಬಹಳ ಬಹಳ ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಏನಾದ್ರೂ ಬಿಸ್ನೆಸ್ ಮಾಡಬೇಕು, ಅದರಲ್ಲಿ ಸಾಕಷ್ಟು ಗಳಿಸ್ಬೇಕು, ನಾನು ಹಾಕಿದಂತ ಇನ್ವೆಸ್ಟ್ಮೆಂಟ್ ಬಹಳ ಬೇಗ ವಾಪಸ್ ಸಿಕ್ಬಿಡ್ಬೇಕು ಅಂತ ಯೋಚನೆ ಮಾಡೋ ಕಡೆ, ಇಲ್ಲ ನಾನು ಮೌಲ್ಯಾಧಾರಿತವಾದದ್ದ ಏನನ್ನಾದ್ರೂ ನಾನು ಸಮಾಜಕ್ಕೆ ಕೊಡಬೇಕು. ಬ್ಯೂಟಿ ಸಲೂನ್ ನೂರಾರು ಇದಾವೆ, ಆದ್ರೆ ಅದರಲ್ಲೇ ಒಂದು ಡಿಫ್ರೆನ್ಸ್ ಇಟ್ಕೊಂಡು ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಗಾಯತ್ರಿ, ಅದೇ ಬಹಳ ವಿಶೇಷವಾದದ್ದು ಅಂತ ನಾನು ಅನ್ಕೋತೇನೆ. ಈ ಆಯುರ್ವೇದಿಕ್ ಬ್ಯೂಟಿ ಸಲೂನ್ ಇದಕ್ಕೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಈ ರೀತಿ ಅಂದ್ರೆ ಹೇಳಿದಂಗೆ ನಾನು ಡಾಕ್ಟರ್ ಹತ್ರ ಕೂತ್ಕೊಂಡು ರಿಸರ್ಚ್ ಮಾಡಿ ಯಾವ ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ವನಲ್ಲಿ ಸ್ವ ಅನ್ನೋದು ಏನು ಅಂದ್ರೆ ಹೆಸರಿಗೆ ಸ್ವತಃ ಒಂದು ಕಂಪ್ಲೀಟ್ಲಿ ವುಮೆನ್ ಸೆಂಟ್ರಿಕ್ ಸಲೂನ್ ಇದು. ಯಾಕೆಂದ್ರೆ ಒಂದು ಹೆಂಗಸು ಎಲ್ಲ ಮರ್ತೋಗ್ತಾಳೆ. ಅವಳು ಮಗಳಾಗಿರ್ಬೋದು, ತಾಯಿ ಆಗ್ಬೋದು, ಆಫೀಸರ್ ಆಗಿರ್ಬೋದು, ಅಥವಾ ಅತ್ತೆ ಆಗಿರ್ಬೋದು, ಆದ್ರೆ ಅವಳ ಫುಲ್ ಸ್ಯಾಕ್ರಿಫೈಸ್ ಬಂದು ಇನ್ನೊಬ್ಬರದೇ ಒಂದು ಇಟ್ಕೊಂಡು ಜೀವನ ನಡೆಸ್ತಾಳೆ ಹೆಂಗಸು. ಆದ್ರಿಂದ ನನಗೆ ಆ ಎಂಪವರ್ಮೆಂಟ್ ಫಾರ್ ವುಮೆನ್, ಸ್ವತಃ ಸ್ವ ಅಂದ್ರೆ ಸ್ವತಃ ನಂದು, ನನ್ನ ಪ್ರಾಮುಖ್ಯತೆಗೆ ಅದು ಹೆಂಗಸಿಗೆ ನಾನು ಕೊಟ್ಟಿರೋ ಒಂದು ಇಂಪಾರ್ಟೆನ್ಸ್ಗೆ ಸ್ವ ಅಂತ ಅನುಭೂತಿ ಬಂತು. ಬಟ್ ಆದರೆ ಈ ಕೋವಿಡ್ ಇಂದ ನಂಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ವ ಆಯುರ್ವೇದದ್ದು, ಆವಾಗ ನಾನು ಅಯ್ಯೋ ಇದಿಷ್ಟು ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ನಂಗೆ ರಿಟರ್ನ್ ಯಾವಾಗ ಬರುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಯಾಕೆಂದ್ರೆ ಇದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಜನಕ್ಕೆ ಕೆಮಿಕಲ್ ಲೇಡನ್ ಸಲೂನ್ಸ್ಗೆ ಹೋಗಿ ಅಭ್ಯಾಸ ಆದ್ರಿಂದ ಅಲ್ಲಿಂದ ಒಂದು ಆಯುರ್ವೇದಕ್ಕೆ ಇಳಿಬೇಕು ಅಂದ್ರೆ ತುಂಬಾ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಹೌದು ಅಲ್ವಾ? ಆದ್ರೆ ನಾನು ಡೀಪ್ ಆಗಿ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಂಗೆ ಯಾವಾಗ ವಾಪಸ್ ಬರುತ್ತೆ ಅದಿಲ್ಲ. ನಂದು ಓನ್ಲಿ ಫೋಕಸ್ ಇದ್ದಿದ್ದು ನಮ್ಮ ಪ್ರಾಡಕ್ಟ್ನ ನಾನು ಸೊಸೈಟಿಗೆ ಹಾಕಿ ನಮ್ಮ ಹೆಂಗಸಿಗೆ ಒಂದು ಒಳ್ಳೆ ಪಾಸಿಟಿವ್ ವೆಲ್ನೆಸ್ ಕೊಡಬೇಕು ಆ್ಯಂಡ್ ಥ್ರೂ ಆಯುರ್ವೇದದಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಬಂತು. ಬಹಳ ಚಂದದ ಆಲೋಚನೆ. ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಸ್ವ ಅಂದ್ರೆ ಸ್ವಯಂ ಅನ್ನುವಂಥ ಒಂದು ಆಲೋಚನೆ. ನೀವು ಇದರ ಲೋಗೋ ನೋಡ್ಬೇಕು, ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ಗೊತ್ತಾ. ಈ ಲೋಗೋನ ಸ್ವ ಜೊತೆಗೆ ಅಲ್ಲೊಂದು ಕೆಂಪು ಬಿಂದಿ ಕೂಡ ನನಗೆ ಕಾಣಿಸ್ತಾ ಇದೆ, ತ್ರಿಶೂಲ ಕಾಣಿಸ್ತಾ ಇದೆ. ನನಗೆ ಅಷ್ಟೊಂದು ಮಾಡರ್ನ್ ಆರ್ಟ್ ಅರ್ಥ ಆಗ್ದಲೇ ಹೋದ್ರೂ ಕೂಡ ನಿಮ್ಮ ಸ್ವ ಲೋಗೋ ತುಂಬಾ ಕಣ್ ಸೆಳೆಯೋ ಹಾಗಿದೆ. ಈ ಸ್ವ ಅಂದ್ರೆ ಸ್ವಯಂ ಅಂತ ಹೇಳಿದ್ರಿ, ಅದರ ವಿವಿಧ ಮಜಲುಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೇಗೆ ಡಿಸೈನ್ ಮಾಡಿದ್ರಿ ಈ ಲೋಗೋನ? ರೂಪಾ ಅವರೇ, ನನಗೆ ಯಾವಾಗ್ಲೂ ಒಂದು ಹೆಂಗಸು ಅನ್ನೋದು ಅಮ್ಮನವರ ಸ್ವರೂಪ. ಯಾರೇ ಆಗಿ ಆ ಹೆಂಗಸಕ್ಕಿರೋ ಒಂದು ಪವರ್, ಆ ಒಳಗಡೆ ಇರೋ ಶಕ್ತಿ, ಅದು ನಾವು ಎಷ್ಟು ಹೇಳಿದ್ರು ತುಂಬ ಕಡಿಮೆ. ಒಂದು ಮಗುನ ಹೆತ್ತದಾಗಲಿಂದ ಅವಳು ಜೀವನ ನಡೆಸೋ ಒಂದು ಎಂಪವರ್ಮೆಂಟ್, ತಾಳ್ಮೆ ಆ ಹೆಂಗಸಿಗೆ ಬಿಟ್ಟು ಇನ್ಯಾರಿಗೂ ಅದು ಬರಲಿಕ್ಕೆ ಸಾಧ್ಯವಿಲ್ಲ. ಹೌದು, ಅದು ನನ್ನ ಅನುಭವ, ನನ್ನ ಅಭಿಪ್ರಾಯ. ಆದ್ರಿಂದ ನಾನು ಲೋಗೋನಲ್ಲಿ ಕೂಡ ನೀವು ಕೇಳಿದ್ರಿ ಕೆಂಪು ಚುಕ್ಕೆ ಏನದು ಅಂತ. ಆ ಕೆಂಪು ಚುಕ್ಕೆ ಬಂದು ಒಂದು ಫೋಕಲ್ ಪಾಯಿಂಟ್ ನಮ್ಮ ಸರ್ವಿಸಲ್ಲಿ. ಎಲ್ಲೂ ಕಾಂಪ್ರಮೈಸ್ ಮಾಡದೆ ನಾವು ನಮ್ಮ ಆಯುರ್ವೇದದ ಇಟ್ಕೊಂಡು ನಮ್ಮ ಸ್ವನಲ್ಲಿ ಒಂದು ಫೋಕಲ್ ಪಾಯಿಂಟ್, ಅದಕ್ಕೆ ಕೆಂಪುದು ಇದು. ಅಟ್ ದ ಸೇಮ್ ಟೈಮ್ ಅದು ಒಂದು ಹೆಂಗಸಿನ ಒಂದು ಐಡೆಂಟಿಟಿ. ಆಮೇಲೆ ತ್ರಿಶೂಲ ಅಂತ ಕೇಳಿದ್ರಿ. ತ್ರಿಶೂಲ ಬಂದು ಒಂದು ಹೆಂಗಸಿಗೆ ಬಂದಿರೋ ಒಂದು ಎಂಪವರ್ಮೆಂಟ್, ಶಕ್ತಿ. ಶಿ ಇಸ್ ದ ಎಪಿಟೋಮ್ ಆಫ್ ಶಕ್ತಿ. ಅದಕ್ಕೆ ತ್ರಿಶೂಲ ಬಂತು. ಎಸ್ ಬಂದು ಸ್ವ. ಅದು ನಾವು ಕೊಟ್ಟಿರೋ ಒಂದು ಡಯಾಗ್ರಾಮ್ ಅಲ್ಲಿ ಕೂಡ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಆ ಎಸ್ ಸರಿಯಾಗಿ ಬರ್ಬೇಕು. ಒಂದು ಹೆಂಗಸಿನ ಒಂದು ಶೇಪ್ ಅದು, ನೀವು ಗಮನಿಸಿ. ಹೌದು ಹೌದು. ಆದ್ರಿಂದ SWA ಎಲ್ಲ ಆ ಲೋಗೋನಲ್ಲೇ ಇದೆ. ಕರೆಕ್ಟ್. ಸೊ ಎಸ್ ಬಂದು ನಮ್ ಸ್ಪಿರಿಟ್, ವುಮೆನ್ ಇಸ್ ಸ್ಪಿರಿಟ್. ತ್ರಿಶೂಲ ಬಂದು ಎಂಪವರ್ಮೆಂಟ್, ಚುಕ್ಕೆ ರೆಡ್ ಕಲರ್ ಬಂದು ಫೋಕಲ್ ಪಾಯಿಂಟ್. ಇದು ಕೂತ್ಕೊಂಡು ನಾನೇ ಡ್ರಾ ಮಾಡಿ ಒಂದು ಹೆಂಗಸಿಗೆ ಇದು ಪರ್ಫೆಕ್ಟ್ ಇದು ಅಂತ ನಾನು ಅನ್ಕೊಂಡು ಈ ಲೋಗೋ ಉತ್ಪತ್ತಿ. ಹೆಣ್ಣು ಮಕ್ಕಳಿಗೆ ಎಂಪವರ್ ಮಾಡುವಂಥ, ಅವರನ್ನ ಜೀವನ್ಮುಖಿಯಾಗಿಸುವಂಥ, ಅವರಿಗೆ ಜೀವನದಲ್ಲಿ ಬೇಕಾದಂಥ ಎಲ್ಲ ಪಾಸಿಟಿವಿಟಿ, ಅವರಿಗೆ ಬೇಕಾದಂಥ ಜೀವನೋತ್ಸಾಹ ಎಲ್ಲವನ್ನ ತುಂಬಿಕೊಡುವಲ್ಲಿ
ಈ ಸ್ವ ಆಯುರ್ವೇದಿಕ್ ಸಲೂನ್ ಖಂಡಿತ ತನ್ನದೇ ಆದ ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸ್ವ ಅಂದರೆ ಈ ಲೋಗೋ ಅಷ್ಟೇನಾ? ಸ್ವ ಅಂದರೆ ಆಯುರ್ವೇದ ಅಷ್ಟೇನಾ? ಆಯುರ್ವೇದ ಅಂತಾದರೆ ಇದರಲ್ಲಿ ಏನೇನಿದೆ? ಖಂಡಿತ ಇದನ್ನೆಲ್ಲ ನಿಮಗೆ ತಿಳಿಸುವಂಥ ಉತ್ಸಾಹ, ಆಸೆ ನನಗೂ ಇದೆ. ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಬೇಕು. ಅಲ್ಲಿಯವರೆಗೆ ಗಾಯತ್ರಿ ಅವರಿಗೆ, ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಗಾಯತ್ರಿ. ನಮಸ್ಕಾರ ರೂಪ ಅವರೇ.